ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಡು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸುಮಾರು ಜನ ನೀವು ನನಗೆ ಮೆಸೇಜ್ ಮಾಡಿದ್ರಿ, ಈಗ ಒಂದು 4 ರಿಂದ 5 ಜನಕ್ಕೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಬಿಟ್ಟು. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇಡ್ಲಿ ಬಂದಿದೆ. ಇಡ್ಲಿ, ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಬಿಟ್ಟು, ಆ ಕಾರಣಕ್ಕೆ ನಾನು ಒಬ್ಬರು ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರನ್ನ, ಇದು ಪುನಿಯ ಅಂತ ಬಿಟ್ಟು ಇವರೇನೆ ಆಲ್ಮೋಸ್ಟು ಇಡ್ಲಿಗೆ ದೋಸೆಗೆ ಎಲ್ಲನೂ ಹಾಕೋವಂಥದ್ದು. ಆ ಕಾರಣಕ್ಕೆ ಇವ್ರನ್ನೇ ಇಲ್ಲಿ ನಮ್ಮನೆ ಕರ್ಕೊಂಡು ಈಗ ಮತ್ತು ತಟ್ಟೆ ಇಡ್ಲಿ ಮತ್ತು ನಾರ್ಮಲ್ ಇಡ್ಲಿ ಇದೆಲ್ಲ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ಈಗ ಬನ್ನಿ ನಾಣ ಒಂದು 4 ರಿಂದ 5 ಜನಕ್ಕೆ ತಟ್ಟೆ ಇಡ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ಬನ್ನಿ ನೋಡೋಣ. ಈಗ ರವೆ ಇಡ್ಲಿ ಇವರು ಫಸ್ಟ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಇಡ್ಲಿಗೆ ಉದ್ದಿನ ಕಾಳು ಹಾಕ್ತಾ ಇದ್ದಾರೆ. ಉದ್ದಿನ ಕಾಳು 1 ಕಪ್, ಫುಲ್ಲಾಗಿ 1 ಕಪ್ ತೊಗೊಂಡಿದ್ದಾರೆ. ಓಕೆ, ನೋಡಿ ಇದರಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದಾರೆ. ಇದನ್ನ ಈಗ ತೊಳೆಯೋದಿಲ್ಲ, ಇದನ್ನ ಸಂಜೆ ನೀರೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಇದನ್ನ ರುಬ್ಕೊಂತಾರೆ. ನೋಡಿ, ಈಗ ರವೆ ನೆನೆಸ್ಕೊಳೋದಕ್ಕೆ ಈಗ ಸಂಜೆ ಒಂದ್ಸತಿ ನೆನೆಸ್ಕೊತಾ ಇದ್ದಾರೆ. ಇದು ಫುಲ್ ನೈಟು ನೆನೆಸ್ಕೋಬೇಕಂತ, ಆ ಕಾರಣಕ್ಕೆ ಈಗ ರವೆ ಹಾಕ್ಕೊತಾ ಇದ್ದಾರೆ. 1 ಕಪ್ಪು ರವೆ, 1.5 ಕಪ್ ಅಷ್ಟು ರವೆ ಹಾಕೊಂಡಿದ್ದಾರೆ. ಒಂದು ಕಪ್ ಉದ್ದಿನ ಕಾಳಿಗೆ 1.5 ಕಪ್ಪು ರವೆ. ನೋಡಿ, ಇದನ್ನ ಒಂದು 4 ಅವರ್ ನೆನೆಸ್ಕೊಂಡಿದ್ದಾರೆ. ಈಗ ನೆನೆಸ್ಕೊಂಡ್ಬಿಟ್ಟು ಈಗ ಫಿಲ್ಟರ್ ಮಾಡ್ಕೊತಾರೆ. ನೋಡಿ, ಇದನ್ನ ಗ್ರೈಂಡರಲ್ಲಿ ಹಾಕೊಂಡು ಈಗ ರುಬ್ಕೊತಾ ಇದ್ದಾರೆ. ನೋಡಿ, ಇದನ್ನ ಕೈ ಹಾಕಿ ಏನು ತೊಳೆದಿಲ್ಲ, ಇದನ್ನ ಜಸ್ಟು ಮುಂಚೆನೂ ನೀರು ಹಾಕಿ ಇಟ್ಕೊಂಡ್ರು, ಮತ್ತೆ ಫಿಲ್ಟರ್ ತಗೊಂಡು ಫಿಲ್ಟರ್ ಮಾಡಿ ಇದ್ರಲ್ಲಿ ಹಾಕೊಂಡಿದ್ದಾರೆ ಅಷ್ಟೇ. ನೋಡಿ, ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಏನಾದರೂ ಬೇಕು ಅಂದರೆ ಈ ಥರ ಮಾಡ್ಕೋಬೇಕಾಗುತ್ತೆ. ज़्यादा इसमें पानी नहीं डालना है? नहीं, ज़्यादा पानी नहीं डालना है? नहीं। ಓಕೆ ಓಕೆ. ನೋಡಿ, ಇದರಲ್ಲಿ ಜಾಸ್ತಿ ನೀರು ಹಾಕ್ಕೋಬಾರ್ದಂತೆ, ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ನೋಡಿ, ಇದು 1 ನಿಮಿಷ 1.5 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಗಟ್ಟಿ ಆಗಿದ ತಕ್ಷಣ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಜಸ್ಟ್ ಒಂದು 4-5 ಟೀ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದಾರೆ ಆಗಾಗ. ಸ್ನೇಹಿತರೆ ನೋಡಿ, ಇದರಲ್ಲಿ ಉದ್ದಿನ ಕಾಳು ಹಾಕ್ಕೊಂಡು ಇದರಲ್ಲಿ ಒಂದು 15 ರಿಂದ 20 ನಿಮಿಷ ಇದನ್ನು ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ, ಸ್ವಲ್ಪ ದಿನ ಬರುತ್ತೆ, ಆ ಟೈಮಲ್ಲಿ ಈಗ ತೆಗಿತಾ ಇದ್ದಾರೆ. ನೋಡಿ, ಇದು ಆಲ್ಮೋಸ್ಟ್ ಒಂದು 90-95% ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ, ಇದನ್ನು ಇಷ್ಟು ಮಾತ್ರ ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ, ಇದನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದಾರೆ. ಇದಕ್ಕೆ ಆಲ್ಮೋಸ್ಟ್ ಒಂದು 20 ನಿಮಿಷದಿಂದ ಆಲ್ಮೋಸ್ಟ್ ಒಂದು 10 ಸತಿ ನೀರು ಹಾಕ್ಕೊಂಡಿದ್ದಾರೆ. ಫಸ್ಟಲ್ಲಿ ಏನು ನೀರು ಹಾಕಿಲ್ಲ, ಮತ್ತೆ ಒಂದು 2 ನಿಮಿಷ ಆದಮೇಲೆ ಮತ್ತೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಗಟ್ಟಿಯಾಗಿ ಈ ಥರ ರುಬ್ಕೊಂಡಿದ್ದಾರೆ. ನೋಡಿ, ಉದ್ದಿನ ಹಿಟ್ಟು ಫ್ಲಫಿಯಾಗಿ ಸಕ್ಕತ್ತಾಗಿ ಬಂದಿದೆ. ಇದು ನಮ್ಮ ಮನೇಲಿ ಇದನ್ನು ರುಬ್ಬಿದ್ದಾರೆ, ಆದರೆ ಈ ಥರ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮು ಇವರು ರುಬ್ಬಿರೋದು. ಈ ಥರ ರುಬ್ಬೋದ್ರಲ್ಲಿ ಕೂಡ ಟೆಕ್ನಿಕ್ ಇದೆ ಅಂತ ಬಿಟ್ಟು ಈಗ ಇವರೇ ತೋರಿಸ್ಕೊಟ್ಟಿರೋಂಥದ್ದು. ಸ್ನೇಹಿತರೆ ನೋಡಿ, ಇದು ಮಾನ್ಯ ದಿನ ಬೆಳಗ್ಗೆ ನೋಡಿ ಉದ್ದಿನ ಹಿಟ್ಟು ಫುಲ್ಲು ಉಬ್ಬಿದೆ. ಉಬ್ಬಿದ ನಂತರ ಈಗ ನೋಡಿ ರವೆ ನೈಟ್ ನೆನೆಸಿದ್ರಲ್ಲ, ಅದನ್ನು ಈಗ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ. ಈಗ ಫಿಲ್ಟರ್ ಮಾಡ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಇದು ಇಷ್ಟು ಮಾತ್ರ ಚೆನ್ನಾಗಿ ಉಬ್ಬಿದೆ. ನೋಡಿ, ಈ ಥರ ಫಿಲ್ಟ್ರೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಿಂಡ್ತಾ ಇದ್ದಾರೆ ನೀರೆಲ್ಲ. ನೋಡಿ, ಇದೆಲ್ಲ ಫಿಲ್ಟರ್ ಮಾಡಿದ ನಂತರ ನೋಡಿ ನೀರೆಲ್ಲ ಫುಲ್ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು 5 ನಿಮಿಷ ಬಿಡಬೇಕಂತೆ. ನೋಡಿ, ಇದು ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ರವೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀರೆಲ್ಲ ಫುಲ್ ಸೋರಿ ಇರುತ್ತೆ, ಆದಮೇಲೆ ಇದರಲ್ಲಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ರವೆ ಚಾಯ್. ನೋಡಿ, ಈಗ ರವೆ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ನೀರಾಗಿದೆ.
ನೋಡಿ ಇದು ಮತ್ತೆ ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ಹಾಂ ನೋಡಿ ಅದರಲ್ಲಿ ಈಗ ಪುಡಿ ಉಪ್ಪು 1/4 ಟೀ ಸ್ಪೂನ್ ಪುಡಿ ಉಪ್ಪು ಹಾಕೊಂಡಿದೆ. हो गया इतना मोटा रहना है. ಓಕೆ ನೋಡಿ ಇಷ್ಟು ಮಾತ್ರ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇಡ್ಲಿಗೆ ಹಿಟ್ಟು ರೆಡಿಯಾಗಿದೆ. ಸ್ನೇಹಿತರೆ ನೋಡಿ ಈಗ ಪ್ಲೇಟ್ಸ್ಗೆ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದಾರೆ. ನೋಡಿ ಕುಕ್ಕಿಂಗ್ ಆಯಿಲು ಹಾಕ್ಬಾರ್ದಂತೆ. ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಇಡ್ಲಿ ಅನ್ನೋದು ಕಲರ್ ಚೇಂಜ್ ಆಗುತ್ತಂತೆ, ಲೈಟ್ ಬ್ರೌನಿಶ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ. ये डाला तो कलर वाइट रहेगा. अच्छा उसमें भी डाल दो. ನೋಡಿ ತಟ್ಟೆ ಇಡ್ಲಿಗೆ ये डाला तो कलर वाइट रहेगा. अच्छा उसमें भी डाल दो. ನೋಡಿ ತಟ್ಟೆ ಇಡ್ಲಿಗೆ ಮತ್ತೆ ಕೋಕೋನಟ್ ಆಯಿಲ್. ನೋಡಿ ಇದ್ರ ಮೇಲ್ಗಡೆ ನೀವು ಬಟ್ಟೆ ಬೇಕಾದ್ರೆ ಹಾಕೋಬೋದು, ಆದರೆ ಇದ್ರ ಸೆಂಟ್ರಲ್ ಈ ಉಕ್ಸ್ ಇದೆಯಲ್ಲ ಆ ಕಾರಣಕ್ಕೆ ಇದು ಸರಿಯಾಗಿ ಬರೋದಿಲ್ಲ. ಆ ಕಾರಣಕ್ಕೆ ಇವರು ಆಯಿಲ್ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಇಡ್ಲಿ ಹಾಕೋ ಮುಂಚೆ ಇದನ್ನು ಒಂದು 2 ನಿಮಿಷ ಮುಂಚೆನೇ ಇದನ್ನು ಹೀಟ್ ಮಾಡ್ಕೊಂಡಿದ್ದಾರೆ. ಫುಲ್ ಕುದೀತಾ ಇದೆ. ಕುದಿಯೋವಾಗ ಈಗ ಹಿಟ್ಟು ಹಾಕ್ಕೊಂತಾರೆ ಇವರು. ನೋಡಿ ಇದು ಹೈ ಫ್ಲೇಮಲ್ಲಿ ಇದನ್ನು ಈಗ ಕುಕ್ ಮಾಡ್ಕೊತಾರೆ. ये कितना मिनट छोड़ना है? अभी 10 मिनट छोड़ दो. गैस भी बराबर नहीं आए तो 15 मिनट ही हो सकती. ಓಕೆ ನೋಡಿ 10 ನಿಮಿಷದಲ್ಲಿ ನೋಡ್ಕೋಬೇಕಂತೆ. 10 ನಿಮಿಷದಲ್ಲಿ ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದು 5 ನಿಮಿಷ ಬಿಡಬೇಕಂತೆ. ಸ್ನೇಹಿತರೆ ನೋಡಿ ಇದು ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಈಗ ತೆಗಿತಾ ಇದ್ದಾರೆ. ನೋಡಿ ಫುಲ್ ವೈಟಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೋಡಿ ಪ್ಲೇಟ್ಗೆ ಸ್ವಲ್ಪ ಒಡನು ಅಂಟ್ಕೊಂಡಿಲ್ಲ, ಅಂಟದಿರ ಈ ಥರ ಬಂದಿದೆ. ಸೇಮ್ ಇದು ನೋಡಿ ಕೈಗೆ ಮೇಲ್ಗಡೆ ಏನೂ ಆಗಿಲ್ಲ, ಸಾಫ್ಟಾಗಿ ಚೆನ್ನಾಗಿದೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇಡ್ಲಿ ಬಂದಿದೆ. ರೈಟ್ ಸ್ನೇಹಿತರೆ ನೋಡಿ ಇಡ್ಲಿ ಕುಕ್ಕರಲ್ಲಿ 2 ಪ್ಲೇಟ್ ಹಾಕಿದ್ವಿ. 2 ಪ್ಲೇಟಲ್ಲಿ ಇದು ಮೇಲ್ಗಡೆ ಟಾಪ್ ಪ್ಲೇಟು, ಇದು ಕೆಳಗಡೆ ಇದು. ಸೊ ನಾವು ಸೆಂಟ್ರಲ್ ಹಾಕಿರಲಿಲ್ಲ. ಸೆಂಟ್ರಲ್ ಏನಕ್ಕೆ ಹಾಕಿಲ್ಲ ಅಂತಂದರೆ ಇದು ಮೇಲ್ಗಡೆಯಿಂದ ನೀರು ಬೀಳುತ್ತೆ. ನೋಡಿ ಈ ಪ್ಲೇಟ್ ನೀರು ಇದರಲ್ಲಿ ಬೀಳುತ್ತೆ. ಆ ಕಾರಣಕ್ಕೆ ಇದು ಸ್ವಲ್ಪ ಹೋಲ್ಸ್ ಆಗಿದೆ. ನೋಡಿ ನೀವು ನೋಡ್ಬೋದು. ನೀವು ಈ ಥರ ಇನ್ನೂ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಕೆಳಗಡೆ ಭಾಗದ್ದು ನೀವು ಮೇಲ್ಗಡೆ ಒಂದು ಬಟ್ಟೆ ಹಾಕ್ಕೊಂಡ್ರೆ, ಇದು ಕಾಟನ್ ಬಟ್ಟೆ ಹಾಕೋದ್ರಿಂದ ಇದು ಚೆನ್ನಾಗಿ ಬರುತ್ತೆ ಸರ್. ಈ ಥರ ಹೋಲ್ಸ್ ಆಗೋದಿಲ್ಲ, ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಈ ಥರ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ರವೆ ಇಡ್ಲಿ ಮಾಡೋ ಅಂಥದ್ದು. ಈಗ ಬನ್ನಿ ನೋಡೋಣ ಇವರು ತಟ್ಟೆ ಇಡ್ಲಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ ಈಗ ತಟ್ಟೆ ಇಡ್ಲಿ ಮಾಡ್ತಾ ಇದ್ದಾರೆ. ತಟ್ಟೆ ಇಡ್ಲಿ ಮಾಡೋದಕ್ಕೆ ಈಗ ರೈಸ್ ತೊಗೊತಾ ಇದ್ದಾರೆ. ಈಗ ಇದು ಸೈಲಮ್ ರೈಸು ನೋಡಿ ಈ ಥರ ಇದು ಇರುತ್ತೆ. ನೋಡಿ ಸೈಲಮ್ ರೈಸ್ ಅಂದರೆ ಈ ಥರ ಬರುತ್ತೆ. ಇದು ಸ್ವಲ್ಪ ದಪ್ಪಕ್ಕೆ ಗುಂಡಕ್ಕೆ ಬರುತ್ತೆ. ಆ ರೈಸು 1 ಕಪ್ ರೈಸ್ ತೊಗೊಂಡಿದ್ದಾರೆ. ನೋಡಿ ಈಗ ಉದ್ದಿನ ಕಾಳು ಹಾಕ್ಕೊಂತ ಇದ್ದಾರೆ. ಇದು ಉದ್ದಿನ ಕಾಳು ನಾರ್ಮಲ್ ಡಿಮಾರ್ಟ್ ಅಲ್ಲಿ ಸಿಗುತ್ತಲ್ಲ ಅದು ಆ ಕಾಳು. ನೋಡಿ 1/4 ಕಪ್ ಮೆಜರ್ಮೆಂಟ್ ಕಪ್ ಅಲ್ಲಿ 1/4 ಕಪ್ ಹಾಕೊಂಡಿದ್ದಾರೆ. ನೋಡಿ ಈಗ ಸಬ್ಬಕ್ಕಿ ಹಾಕ್ಕೊಂತ ಇದ್ದಾರೆ. ಇದು ಸಬ್ಬಕ್ಕಿ ಬಂದು 1/4 ಕಪ್ ಇದೆ.
ನೋಡಿ ಉದ್ದಿನಕಾಳು ಕಾಲು ಕಪ್ಪು ಮತ್ತು ಸಬ್ಬಕ್ಕಿ ಕಾಲು ಕಪ್ಪು, 1 ಕಪ್ಪಲ್ಲಿ 1/4 ಕಪ್ಪು. ನೋಡಿ 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಅವಲಕ್ಕಿ ಹಾಕ್ಕೊತಾ ಇದ್ದಾರೆ. ನೋಡಿ ಇಷ್ಟೊಂದು ಇದು ತಟ್ಟೆ ಇಡ್ಲಿಗೆ ಇಷ್ಟೊಂದು ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಫುಲ್ ನೀರು ಹಾಕಿ ಇಟ್ಕೊಂಡಿದ್ದಾರೆ. ಇದನ್ನ ಈಗೂ ತೊಳೆದಿಲ್ಲ, ಮತ್ತೆ ರುಬ್ಕೊಂತಾರಲ್ಲ, ರುಬ್ಕೊಳೋ ಟೈಮಲ್ಲಿ ಕೂಡ ತೊಳೆಯೋದಿಲ್ಲವಂತೆ, ಜಸ್ಟ್ ನೀರನ್ನ ಫಿಲ್ಟರ್ ಮಾಡಿ ರುಬ್ಕೊಂತಾರೆ. ಇದು ನೋಡಿ ಈಗ ತಟ್ಟೆ ಇಡ್ಲಿ ಇದು ನೋಡಿ, ಇದನ್ನ 5 ಅವರ್ ಇದನ್ನ ನೆನ್ಸ್ಕೊಂಡಿದ್ದಾರೆ. ನೆನ್ಸ್ಕೊಂಡು ಈಗ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ ನೀರು. ನೋಡಿ ಈ ತಟ್ಟೆ ಇಡ್ಲಿ ಇದೆ, ಈಗ ರುಬ್ಕೊತಾ ಇದ್ದಾರೆ. ನೋಡಿ ನೀರೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಇದನ್ನೇನು ವಾಶ್ ಮಾಡಿಲ್ಲ. ನೀವು ವಾಶ್ ಮಾಡ್ಕೊಂಡ್ರು ಹಾಕ್ಕೋಬೋದಂತೆ, ಇಲ್ಲ ಅಂತಂದರೆ ಈ ಥರನೂ ಹಾಕ್ಕೋಬೋದು. ಹೋಟ್ಲಲ್ಲಿ ಈ ಥರ ಮಾಡೋವಂಥದ್ದು ಅವರು ಇದೇ ಥರ ಸೇಮ್ ಅಲ್ಲಿ ಹೆಂಗೆ ಮಾಡ್ತಾರೋ ಅದೇ ಥರ ಇದು ಮಾಡ್ತಾಯಿದ್ದಾರೆ. ನೋಡಿ ಅದರಲ್ಲಿ ಈಗ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಇದು ಸ್ವಲ್ಪ ಮತ್ತೆ ಗಟ್ಟಿಯಾಗಿದೆ, ಮತ್ತೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದಾರೆ. ಜಾಸ್ತಿನೂ ನೀರು ಆಗಬಾರ್ದು, ಜಾಸ್ತಿನೂ ಗಟ್ಟಿ ಆಗಬಾರ್ದು. ಮತ್ತೆ ಸ್ವಲ್ಪ ನೀರು ಕೊಡ್ತಾ ಇದ್ದಾರೆ. ಮತ್ತೆ ಒಂದು 3 ಇಂದ 4 ನಿಮಿಷ ರುಬ್ಕೊಂಡು ಮತ್ತೆ ಸ್ವಲ್ಪ ನೀರು ಕೊಟ್ಟಿದ್ದಾರೆ. ಸ್ನೇಹಿತರೆ ಇದು ಆಗಿದೆ ಅಂತ ನೋಡಿ, ಈಗ ತೆಗಿತಾ ಇದ್ದಾರೆ. ನೋಡಿ ಇಷ್ಟು ಮಾತ್ರ ಇದನ್ನು ರುಬ್ಕೊಳ್ತಾ ಇದ್ದಾರೆ. वो कैसा पता लगेगा आपको? ऐसा वो आता है ना, ऐसा नाइस हो गया बराबर वो। हाँ, ऐसा आता है ना। ಓಕೆ. ನೋಡಿ ಈ ಥರ ಸೋರ್ಬೇಕಂತೆ. ನೋಡಿ ಈ ಥರ ಸೋರಿದಾಗ ಇದನ್ನು ತೆಗಿತಾ ಇದ್ದಾರೆ. ಹಿಟ್ಟೂ ಅಷ್ಟೇ ಚೆನ್ನಾಗಿ ನೋಡಿ, ಇದನ್ನು ಅಷ್ಟೇ ಚೆನ್ನಾಗಿ ರುಬ್ಕೊಂಡಿದ್ದಾರೆ. ಒಂದು 95% 100% ಚೆನ್ನಾಗಿ ರುಬ್ಕೊಂಡಿದ್ದಾರೆ. ನೈಸಾಗಿ ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಇದನ್ನು ಅಷ್ಟೇ ಇಷ್ಟು ಗಟ್ಟಿಯಾಗಿ ಇದನ್ನು ರುಬ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಇದು ತಟ್ಟೆ ಇಡ್ಲಿಗೆ ಹಿಟ್ಟು ರೆಡಿಯಾಗಿದೆ. ಇಷ್ಟು ಮಾತ್ರ ಇದನ್ನು ರುಬ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಇದು ತಟ್ಟೆ ಇಡ್ಲಿಗೆ ಇದೆಲ್ಲ ಫುಲ್ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇದು ನಾಳೆ ಬೆಳಗ್ಗೆಗೆ ತಟ್ಟೆ ಇಡ್ಲಿ ಹಾಕ್ಕೊತಾರೆ. ಇದಕ್ಕೂ ಅಷ್ಟೇ ಇದು ನೋಡಿ, ಇದಕ್ಕೆ ಒಂದು 12 ರಿಂದ 13 ಅವರ್ ಇದನ್ನು ರೆಸ್ಟ್ ಕೊಡ್ತಾರೆ, ಫುಲ್ ಇಡೀ ನೈಟು. ಈಗ ಸಂಜೆ 6 ಗಂಟೆಗೆ ಇದನ್ನು ರುಬ್ಕೊಂಡಿದ್ದಾರೆ. ಈಗ ನಾಳೆ ಬೆಳಗ್ಗೆಗೆ ಇದು ತಟ್ಟೆ ಇಡ್ಲಿ ಹಾಕ್ಕೊತಾರೆ. ಸ್ನೇಹಿತರೆ ನೋಡಿ ಇದು ನೆನ್ನೆ ತಟ್ಟೆ ಇಡ್ಲಿಗೆ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ರಲ್ಲ ನೋಡಿ, ಇದು ಬೆಳಗ್ಗೆ ಮೊನ್ನೆ ದಿನ ಬೆಳಗ್ಗೆ ಇದೆಲ್ಲ ಫುಲ್ ಚೆನ್ನಾಗಿ ಉಳಿ ಬಂದಿದೆ, ಚೆನ್ನಾಗಿ ಉಬ್ಬಿದೆ. ಈಗ ಇದನ್ನ ಬೆಳಗ್ಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು 8 ಗಂಟೆ ಆಗಿದೆ. ನೆನ್ನೆ ಸಂಜೆ ಒಂದು 6:15ಗೆ ಇದನ್ನು ಮಿಕ್ಸ್ ಮಾಡಿಕೊಟ್ಟಿದ್ರು. ಈಗ ಮತ್ತೆ ಬೆಳಗಿನ ಜಾವ 8 ಗಂಟೆಗೆ ಇದನ್ನು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ಉಪ್ಪು ಮತ್ತು ಸೋಡಾ ನೋಡಿ 1.5 ಟೀ ಸ್ಪೂನಷ್ಟು ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ ಇದರೊಂದು 1/4 ಟೀ ಸ್ಪೂನಷ್ಟು ಸೋಡಾ. ನೋಡಿ ಇದೆಲ್ಲನೂ ರುಬ್ಬುವಾಗ ನೀವು ಕರೆಕ್ಟಾಗಿ ನೀರು ಹಾಕ್ಕೊಂಡು ನೀಟಾಗಿ ದೋಸೆಗೆ ಎಷ್ಟು ನೀರು ಬೇಕೋ ಅಷ್ಟು, ಮತ್ತು ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ನೀವು ರುಬ್ಕೊಂಡ್ರೆ ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಒಂದು 1.5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ ಈಗ ತಟ್ಟೆ ಇಡ್ಲಿಗೆ ಹಿಟ್ಟಾಕ್ತಾ ಇದ್ದಾರೆ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. 1-2 ಟೈಮ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇದು ತಟ್ಟೆಲ್ಲ ಹಾಕ್ಕೊತಾ ಇದ್ದಾರೆ. ನೋಡಿ ಅದರಲ್ಲಿ ಇದು ಮೀಡಿಯಮ್ ಸೌಟು, ಆ ಸೌಟಲ್ಲಿ ಒಂದು 3-3.5 ಸೌಟ್ ಹಾಕ್ಕೊತಾ ಇದ್ದಾರೆ. ನೋಡಿ ಇದು ಕೆಳಗಡೆ ಪ್ಲೇಟ್ ಇಟ್ಕೊಂಡಿಲ್ಲ. ಕೆಳಗಡೆ ಪ್ಲೇಟು ನೀರು ಜಾಸ್ತಿ ಆದರೆ ಅದು ಚೆನ್ನಾಗಿ ಬರೋದಿಲ್ವಂತೆ. ಆ ಕಾರಣಕ್ಕೆ ಒಂದು ಪ್ಲೇಟ್ ತೆಗೆದು
ಈಗ 2 ಪ್ಲೇಟ್ ಇಟ್ಕೊಂಡಿದ್ದಾರೆ ಮೇಲ್ಗಡೆ. ಸ್ನೇಹಿತರೆ ನೋಡಿ, ಈಗ ಇಡ್ಲಿ ರೆಡಿ ಆಗಿದೆ, ತಟ್ಟೆ ಇಡ್ಲಿ ಈಗ ತೆಗಿತಾ ಇದ್ದಾರೆ. ನೋಡಿ, ಇದು ತೆಗ್ದಿದ ತಕ್ಷಣನೇ ಇದನ್ನ ಹೊರಗಡೆ ಇಟ್ಕೋಬೇಕಂತೆ. ಹೊರಗಡೆ ಇಡೋದ್ರಿಂದ ಇಡ್ಲಿ ಅನ್ನೋದು ದಪ್ಪ ಹಂಗೆ ಇರುತ್ತಂತೆ. ಅದರಲ್ಲೇ ಬಿಟ್ಬಿಟ್ರೆ ಇದು ತಟ್ಟೆ ಇಡ್ಲಿ ಸ್ವಲ್ಪ ಸಣ್ಣಕ್ಕಾಗೋಗುತ್ತಂತೆ. ಆ ಕಾರಣಕ್ಕೆ ಹೊರಗಡೆ ಇಟ್ಕೊಂಡಿದ್ದಾರೆ. ಈಗ ನೋಡಿ, ಇದನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದಾರೆ. ಇದೊಂದು 5 ನಿಮಿಷ ಬಿಟ್ಟಾದ್ಮೇಲೆ ತೆಗಿತಾರೆ. ನೋಡಿ, ಈಗ ತಟ್ಟೆ ಇಡ್ಲಿ ರೆಡಿ ಆಗಿದೆ, ಈಗ ತೆಗಿತಾ ಇದ್ದಾರೆ. ಇದೊಂದು 5 ನಿಮಿಷ ಆದಮೇಲೆ ಈಗ ತೆಗಿತಾ ಇದ್ದಾರೆ. ನೋಡಿ, ಇಷ್ಟೊಂದು ಸಾಫ್ಟಾಗಿ ಬಂದಿದೆ. ವೆರಿ ಗುಡ್. ನೋಡಿ, ಸೇಮು ಇದು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇಲ್ಲಿ ತಟ್ಟೆ ಇಡ್ಲಿ ಬಂದಿರೋಂಥದ್ದು. ನೋಡಿ, ತುಂಬ ಜನ ನನಗೆ ಕಾಮೆಂಟ್ ಮಾಡಿದರೆ, ನೀವು ಸರ್ ಹೋಟ್ಲಲ್ಲಿ ಬರುತ್ತೆ, ಇಲ್ಲಿ ಮನೇಲಿ ಬರಲ್ಲ ಅಂತ ಬಿಟ್ಟು. ನೋಡಿ, ಸೇಮ್ ವಿಧಾನದಲ್ಲಿ ಇವರು ಮಾಡಿರೋಂಥದ್ದು. ನೋಡಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ತಟ್ಟೆ ಇಡ್ಲಿ ಬಂದಿದೆ. ಮತ್ತು ವೈಟಾಗೂ ಇದೆ ಇದು. ನೋಡಿ, ಈ ಥರ ಒಂದು ನೀವು ಕೋಕೋನಟ್ ಆಯಿಲ್ ಹಾಕೋದ್ರಿಂದ ವೈಟಾಗಿ ಬರುತ್ತೆ. ನೀವು ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಬ್ರೌನಿಶ್ ಆಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ಹೋಟೆಲ್ ಸ್ಟೈಲಲ್ಲಿ ಮಾಡೋಂಥ ಒಂದು ಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ. ಇದು ಒಂದು 6 ರಿಂದ 7 ಜನಕ್ಕೆ ಆಗೋಷ್ಟು ಒಂದು ಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ. ಕಾಯಿ ಚಟ್ನಿ ಮಾಡೋದಕ್ಕೆ ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಫುಲ್ಲಾಗಿ ಒಂದೊಂದು ಇಡೀ ತೊಗೊಂಡಿದ್ದಾರೆ. ಮತ್ತು ಕಾಯಿ ತೊಗೊಂಡಿದ್ದಾರೆ. ಇದು ಒಂದು ಕಾಯಲ್ಲಿ ಅರ್ಧ ಕಾಯಿಯಷ್ಟು ದೊಡ್ಡ ಕಾಯಿ, ಒಂದು 50 ರೂಪಾಯಿ ಕಾಯಲ್ಲಿ ಅರ್ಧ ಕಾಯಿಯಷ್ಟು ಕಾಯಿ ತೊಗೊಂಡಿದ್ದಾರೆ. ಮತ್ತು ನೋಡಿ, ಇದರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಜೀರಿಗೆ, ನೋಡಿ ಇಷ್ಟೊಂದು ಉಪ್ಪು, ಬೆಲ್ಲ ಮತ್ತು ಹುರ್ಗಡ್ಲೆ, ನೋಡಿ ಇಷ್ಟೊಂದು ತೊಗೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಚಟ್ನಿ ರುಬ್ಕೊತಾ ಇದ್ದಾರೆ. ಇದು ಗ್ರೈಂಡ್ರಲ್ಲೇ ರುಬ್ಕೊತಾ ಇದ್ದಾರೆ. ನೋಡಿ, ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ಕೊತಾ ಇದ್ದಾರೆ. ಅದೊಂದು ಸ್ವಲ್ಪ ನೀರು. ಇದನ್ನ ಫಸ್ಟ್ ರುಬ್ಬುವಾಗ ಇದನ್ನ ಲೂಸ್ ಮಾಡ್ಕೋಬೇಕಾಗುತ್ತೆ. ಲೂಸ್ ಮಾಡ್ಕೊಳೋದ್ರಿಂದ ನಿಮಗೆ ಈಗ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಮತ್ತೆ ಸ್ವಲ್ಪ ಹೊತ್ತು ಆಗಿದ ನಂತರ ಇದನ್ನ ಟೈಟ್ ಮಾಡ್ಕೋಬೋದು. ಫಸ್ಟ್ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಸೊಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ಹೊತ್ತು ಆಗಿದ ನಂತರ ಇದನ್ನ ಹಾಕ್ಕೊತಾರೆ. ಈಗ ಸ್ವಲ್ಪ ಜೀರಿಗೆ, ನೋಡಿ, ಇದೆಲ್ಲನೂ ಒಂದು 40% ರುಬ್ಕೊಂಡು ನಂತರ ಈಗ ಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಇದು ಒಂದು 80% ರುಬ್ಕೊಂಡಿದ್ದಾರೆ. ರುಬ್ಕೊಂಡಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದನ್ನ ಒಂದು 20 ನಿಮಿಷ ಇದನ್ನ ಚೆನ್ನಾಗಿ ರುಬ್ಕೊಂಡಿದ್ದಾರೆ. ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ, ಚಟ್ನಿ ರೆಡಿ ಆಗಿದೆ. ನೋಡಿ, ಇದನ್ನ ಇಷ್ಟು ಮಾತ್ರ ಇದನ್ನ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ತರಿನೇ ಇದೆ. ಇದನ್ನ ಒಂದು 80% ರುಬ್ಕೊಂಡಿದ್ದಾರೆ. ನೋಡಿ, ಚಟ್ನಿ ರೆಡಿಯಾಗಿದೆ. ನೋಡಿ, ಅದ್ರ ಜೊತೆಗೆ ಇವರೇ ಮಾಡಿರೋಂಥ ಒಂದು ಚಟ್ನಿ, ಇದು ಕಾಯಿ ಚಟ್ನಿ. ನೋಡಿ, ತಟ್ಟೆ ಇಡ್ಲಿ ರೆಡಿಯಾಗಿದೆ. ಸ್ನೇಹಿತರೆ ನೋಡಿ, ಇಡ್ಲಿ ರೆಡಿಯಾಗಿದೆ. ನೋಡಿ, ಇದು ತಟ್ಟೆ ಇಡ್ಲಿ. ನೋಡಿ, ಇದಂತೂ ತುಂಬ ವೈಟಾಗಿ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ವಿಧಾನದಲ್ಲಿ ಬಂದಿದೆ. ನೋಡಿ, ನೀವು ನೋಡ್ಬೋದು, ಸಖತ್ ಸಾಫ್ಟಾಗಿದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಅಷ್ಟೇ ಚಿಕ್ಕ ಇಡ್ಲಿ. ಇದನ್ನು ಅಷ್ಟೇ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಇಡ್ಲಿ ಅದೇ ವಿಧಾನದಲ್ಲೇ ಇದೆ ಇದು. ನೋಡಿ, ಇದು ಆಗಿದ ತಕ್ಷಣವೇ ಸೈಡ್ಗೆ ತೆಗೆದು ಇಡಬೇಕಂತೆ. ತೆಗೆದಿಡೋದ್ರಿಂದ ಇದು ಇಡ್ಲಿ ಅನ್ನೋದು ತುಂಬ ಇದೇ ಥರ ಇರುತ್ತೆ. ಇಲ್ಲ ಅಂತಂದರೆ ಇದು ತುಂಬ ಸಣ್ಣ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇದು ಸಕ್ಕತ್ತಾಗಿ ಬಂದಿದೆ. ಈಗ ಬನ್ನಿ ನೋಡೋಣ ಟೇಸ್ಟ್ ಇದೆ ಯಾವ ರೀತಿ ಇದೆ ಅಂತ ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಇಡ್ಲಿ ಎಷ್ಟೊಂದು ಸಾಫ್ಟಾಗಿದೆ ಅಂತ ಬಿಟ್ಟು. ನೋಡಿ, ಇವರೇ ಮಾಡಿರೋಂಥ ಚಟ್ನಿ ಇದು, ಕಾಯಿ ಚಟ್ನಿ. ವಾವ್, ಎಕ್ಸಲೆಂಟ್ ಆಗಿದೆ.
ಸೇಮ್ ನೀವು ಯಾವ ರೀತಿ ಒಂದು ರೆಸ್ಟೋರೆಂಟಲ್ಲಾಗಲಿ ಹೋಟೆಲಲ್ಲಾಗಲಿ ಯಾವ ರೀತಿ ಇಡ್ಲಿ ತಿಂತೀರಾ ಅದೇ ವಿಧಾನದಲ್ಲಿ ಇವ್ರು ಮಾಡಿರೋಂಥದ್ದು. ಸಾಫ್ಟಾಗಿ ಸಕ್ಕತ್ತಾಗಿ ಕರೆಕ್ಟಾಗಿದೆ ಇದು. ನೋಡಿ ಇದು ರವೆ ಮಿಕ್ಸ್ ಮಾಡಿ ಉದ್ದಿನಿಟ್ಟಲ್ಲಿ ಮಾಡಿರೋದು. ಸೂಪರ್ ಆಗಿದೆ ನೋಡಿ. ಇದು ಇಡ್ಲಿ ಎಲ್ಲ ಆರೋಗಿದೆ ಅಷ್ಟೇ. ಇದು ಆಲ್ಮೋಸ್ಟು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅಡುಗೆ ಮಾಡೋದಕ್ಕೆ. ಅವ್ರು 8 ಗಂಟೆಗೆ ಬಂದರು. ಮತ್ತು ಇದೆಲ್ಲ ಕ್ಲಿಯರ್ ಮಾಡೋಷ್ಟೊತ್ತಿಗೆ ದೋಸೆದು ಇಡ್ಲಿದು ಎಲ್ಲ ಮಾಡೋಷ್ಟೊತ್ತಿಗೆ 12:30 ಆಗಿದೆ. ಪ್ರತಿಯೊಂದು ಬ್ಯಾಟರ್ಸ್ ಒಂದಾದ್ಮೇಲೆ ಒಂದು ಮಾಡಿರೋಂಥದ್ದು. ಸಖತ್ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ಎಕ್ಸಲೆಂಟ್ ಆಗಿದೆ. ನಿಮಗೂ ನಿಮ್ಮ ಮನೆಯಲ್ಲಿ ಇದೇ ಥರ ಒಂದು ವಿಧಾನದಲ್ಲಿ ಬೇಕು ಅಂದರೆ ಈ ಥರ ಒಂದು ರುಬ್ಕೊಂಡ್ರೆ ನೀವು ರುಬ್ಬೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಧಾನಾಗಿ ನೀಟಾಗಿ ಕ್ಲೀನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ ಇದು ತಟ್ಟೆ ಇಡ್ಲಿ. ನಾನು ಒಂದು 2-3 ಸತಿ ಟ್ರೈ ಮಾಡಿದೆ, ಆದರೆ ಇಷ್ಟೊಂದು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮು ಇವ್ರ ಮುಂದೆನೇ ಎಲ್ಲನೂ ಪ್ರತಿಯೊಂದು ಇವ್ರನ್ನೇ ಕರ್ಕೊಂಬಂದಿದ್ದೆ ಇದಕ್ಕೋಸ್ಕರ. ತುಂಬ ಜನ ನೀವು ಮೆಸೇಜ್ ಮಾಡಿದ್ರಿ, ಸರ್ ಹೋಟೆಲಲ್ಲಿ ಬರ್ತಾಯಿದೆ ಆದರೆ ಮನೇಲಿ ಬರ್ತಾಯಿಲ್ಲ ಅಂತಬಿಟ್ಟು ಸುಮಾರು ಜನ ಕಂಪ್ಲೇಂಟ್ ಮಾಡಿದರೆ ದೋಸೆದು ಮತ್ತು ಇಡ್ಲಿದು. ಈ ಥರ ನೀವು ಮಾಡಿಕೊಂಡ್ರೆ 100% ನೋಡಿ ಮನೇಲಿ ಬರಲ್ಲ ಅಂತೀರಿ, ಆದರೆ ಮನೆಯಲ್ಲೂ 100% ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇವರೇ ಬಂದು ತೋರಿಸಿರೋವಂಥದ್ದು. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮ್ಗೆ ಯಾವ ರೀತಿ ಹೋಟೆಲಲ್ಲಿ ತಿಂತೀರಾ ಅದೇ ವಿಧಾನದಲ್ಲಿ ಇವರು ಇಲ್ಲಿ ಮಾಡಿರೋಂಥದ್ದು. ಮನೇಲಿ ಕೂಡ ನಾವು ಬರಲ್ಲ ಅನ್ಕೊತೀವಿ, ಆದರೆ 100% ಬರುತ್ತೆ. ಇದು ಗ್ರೈಂಡ್ರಲ್ಲಿ ಅವ್ರು ರುಬ್ಬಿರೋಂಥದ್ದು. ನೀವು ಈ ಥರ ಒಂದು ಗ್ರೈಂಡರ್ ತೊಗೊಂಡ್ರೆ ಇಡ್ಲಿ ದೋಸೆಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಡ್ಲಿ ಸಾಂಬಾರ್ಗೆ ಇನ್ನೂ ಚೆನ್ನಾಗಿರುತ್ತೆ. ಇದು ಮಾಡೋಷ್ಟೊತ್ತಿಗೆ ಎಲ್ಲ ಸಾಕಾಗೋಯ್ತು, ಅದಕ್ಕೋಸ್ಕರ ಚಟ್ನಿಯಲ್ಲೇ ತಿಂತಾಯಿದ್ವಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಇನ್ನು ಇಡ್ಲಿ ಸಾಂಬಾರ್ಗೆ ಇನ್ನೂ ಸಕ್ಕತ್ತಾಗಿರುತ್ತೆ. ನೋಡಿ ನೀವು ಥಿಕ್ನೆಸ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಸೋಡಾ ಹಾಕ್ಲೇಬೇಕಾಗುತ್ತೆ, ಸೋಡಾ ಹಾಕ್ದಿರ ಯಾವುದೂ ಬರೋದಿಲ್ಲ. ಸ್ವಲ್ಪ ಸೋಡಾ ಹಾಕ್ಕೊಂಡು ಮಾಡಿರೋವಂಥದ್ದು ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.